ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಕಂಪ್ನೀಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೇಂಜ್ ಆಗ್ತಾ ಇದ್ದಾಗೆ NSE ಆವಾಗ ಒಂದು ಮೀಟಿಂಗ್ ಮಾಡಿ ರಿವ್ಯೂ ಮಾಡ್ತಾರೆ ಯಾವ ಕಂಪ್ನೀಸ್ ಇಂಡೆಕ್ಸಲ್ಲಿ ಇರಬೇಕು, ಯಾವ ಕಂಪ್ನೀಸ್ ಇಂಡೆಕ್ಸಲ್ಲಿ ಇರಬಾರ್ದಂತ. ರಿಪೋರ್ಟ್ಸ್ ಪ್ರಕಾರ ಸದ್ಯಕ್ಕೆ 8 ಕಂಪ್ನೀಸು ಡಿಲೀಷನ್ ಝೋನ್ ಅಥವಾ ರಿಮೂವಲ್ ಝೋನಲ್ಲಿದೆ. ಹಾಗೂ ಈ ಕಂಪ್ನೀಸ್ ಎಲ್ಲ ನಿಫ್ಟಿ 100 ಕಂಪ್ನೀಸಿಂದ ಹೊರಗೆ ಹೋಗ್ಬೋದು, ಇನ್ನೂ 8 ಹೊಸ ಕಂಪ್ನೀಸ್ ಬರ್ಬೋದು ಅಂತ ನ್ಯೂಸ್ ಇದೆ. ಈ ಸ್ಟಾಕ್ಸು ಇಂಡೆಕ್ಸಿಂದ ಎಂಟರ್ ಆಗುವಾಗ ಅಥವಾ ಎಕ್ಸ್ಕ್ಲೂಡ್ ಆಗುವಾಗ ಏನಾಗುತ್ತೆ, ಮ್ಯೂಚುವಲ್ ಫಂಡ್ಸ್ ಅದನ್ನು ನೋಡಿಕೊಂಡೇ ಇನ್ವೆಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಇಂಡೆಕ್ಸಲ್ಲಿ ಪರ್ಟಿಕ್ಯುಲರ್ ಸ್ಟಾಕ್ ಇದ್ದರೆ ಆವಾಗ ಆ ಸ್ಟಾಕಲ್ಲಿ ಹಾಕಬೇಕಾಗತ್ತೆ ಇಂಡೆಕ್ಸ್ ಫಂಡ್ಸು. ಹಾಗೂ ಆ ಸ್ಟಾಕು ಇಂಡೆಕ್ಸಲ್ಲಿ ಇಲ್ಲ ಅಂದರೆ ಆವಾಗ ಆ ಸ್ಟಾಕಿಂದ ದುಡ್ಡು ತೆಗಿಬೇಕಾಗತ್ತೆ ಅಥವಾ ಸೇಲ್ ಮಾಡಬೇಕಾಗತ್ತೆ. ಅದೇ ಥರ ಕೆಲವು ಕಂಪ್ನೀಸು ಲಾರ್ಜ್ ಕ್ಯಾಪು, ಕೆಲವುದು ಮಿಡ್ ಕ್ಯಾಪು, ಕೆಲವುದು ಸ್ಮಾಲ್ ಕ್ಯಾಪ್ ಅಂತ ಕ್ಲಾಸಿಫೈ ಮಾಡ್ತಾರೆ AMFI ಅವರು ಅಥವಾ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ. ಟಾಪ್ 100 ಕಂಪ್ನೀಸು ಮಾರ್ಕೆಟ್ ಕ್ಯಾಪ್ ಪ್ರಕಾರ ಇಂಡಿಯಾದಲ್ಲಿ ಏನಿದೆ ಅದು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. 101 to 250 ಕಂಪ್ನೀಸು ಮಿಡ್ ಕ್ಯಾಪ್ ಅಂತ ಕರೀತಾರೆ. ಸ್ಟಾಕ್ 251 ಅಥವಾ ಅದರ ಕೆಳಗೆ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಈ ಕ್ಲಾಸಿಫಿಕೇಶನ್ ಪ್ರಕಾರನೇ ಲಾರ್ಜ್ ಕ್ಯಾಪ್ ಫಂಡ್ ಅಂದರೆ ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ಮಾತ್ರ ಹಾಕ್ಬೋದು, ಮಿಡ್ ಕ್ಯಾಪ್ ಅಂದರೆ ಮಿಡ್ ಕ್ಯಾಪ್ ಕಂಪ್ನೀಸು, ಸ್ಮಾಲ್ ಕ್ಯಾಪ್ ಫಂಡ್ ಅಂದರೆ ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಮಾತ್ರ ಹಾಕ್ಬೋದು. ಅದು ಪರ್ಮಿಷನ್ ಸೆಬಿ ಪ್ರಕಾರ ಈ ಥರನೇ ಸಿಗುತ್ತೆ ಅವರಿಗೆ. ನೆಕ್ಸ್ಟ್ ರಿವ್ಯೂ ಮೀಟಿಂಗಲ್ಲಿ ಈ ಫಾಲೋಯಿಂಗ್ ಚೇಂಜಸ್ ಆಗ್ಬೋದು ಅಂತ ಕಾಣಿಸುತ್ತೆ, ಏಕೆಂದರೆ ರಿಪೋರ್ಟ್ಸ್ ಹೇಳ್ತಾ ಇದೆ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಇದೇ ಹೇಳ್ತಾ ಇದೆ. ಲೈಕ್ಲಿ ಎಡಿಷನ್ಸು ನಿಫ್ಟಿ 100 ಇಂಡೆಕ್ಸಲ್ಲಿ ಅಂದರೆ 50 ಪ್ಲಸ್ ಇನ್ನೊಂದು 50 ಕಂಪ್ನೀಸು. TVS ಮೋಟರ್ಸು ಈ ಪರ್ಟಿಕ್ಯುಲರ್ ನಿಫ್ಟಿ 100ಅಲ್ಲಿ ಇನ್ಕ್ಲೂಡ್ ಆಗ್ಬೋದು, ಸದ್ಯಕ್ಕೆ ಟಾಪ್ 100 ಇಲ್ಲ. ಹಾಗೂ ಎಸ್ಟಿಮೇಟೆಡ್ ಇನ್ಫ್ಲೋ ಈ ಕಂಪ್ನಿ ಇಂಡೆಕ್ಸಲ್ಲಿ ಇನ್ಕ್ಲೂಡ್ ಆದರೆ 330 ಕೋಟಿ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ 263 ಕೋಟಿ ಇನ್ಫ್ಲೋ ಆಗ್ಬೋದು, ಯಾಕಂದರೆ ಇದು ಟಾಪ್ 100ಅಲ್ಲಿ ಇನ್ಕ್ಲೂಡ್ ಆಗ್ಬೋದು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 194 ಕೋಟಿ, ಝೈಡಸ್ ಲೈಫ್ ಸೈನ್ಸಸ್ 164 ಕೋಟಿ ಇನ್ವೆಸ್ಟ್ಮೆಂಟ್ ಆಗ್ಬೋದು ಫ್ರೆಶ್ ಆಗಿ. ಹಾಗೂ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸು 137 ಕ್ರೋರ್ಸು ಇನ್ವೆಸ್ಟ್ ಆಗ್ಬೋದು. ಯಾವ ಕಂಪ್ನೀಸು ಡಿಲೀಷನ್ ಅಥವಾ ರಿಮೂವಲ್ ಆಗ್ಬೋದು ನಿಫ್ಟಿ 100 ಇಂಡೆಕ್ಸಿಂದ? ACC ರಿಮೂವ್ ಆಗ್ಬೋದು, 182 ಕ್ರೋರ್ಸ್ ಔಟ್ಫ್ಲೋ ಆಗ್ಬೋದು ಪರ್ಟಿಕ್ಯುಲರ್ ಸ್ಟಾಕ್ ಅಂತ. HDFC AMC 179 ಕ್ರೋರ್ಸು, ಇಂಡಸ್ ಟವರ್ಸು 166 ಕ್ರೋರ್ಸು ಔಟ್ಫ್ಲೋ ಆಗ್ಬೋದು. ಮುತ್ತೂಟ್ ಫೈನಾನ್ಸ್ 142 ಕ್ರೋರ್ಸ್ ರಿಮೂವ್ ಆಗ್ಬೋದು. ಹಾಗೂ ನೈಕಾ 85 ಕ್ರೋರ್ಸು ಔಟ್ಫ್ಲೋ ಆಗ್ಬೋದು, ಬಿಕಾಸ್ ನಿಫ್ಟಿ 100 ಇಂಡೆಕ್ಸಿಂದ ರಿಮೂವ್ ಆಗ್ಬೋದು. ಆದರೆ ಒಂದು ರೂಲ್ ಏನು ಹೇಳುತ್ತಂದರೆ, ಓನ್ಲಿ 5 ಕಂಪ್ನಿ ಒಂದು ಪರ್ಟಿಕ್ಯುಲರ್ ರಿವ್ಯೂ ಮೀಟಿಂಗಲ್ಲಿ ರಿಮೂವ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ನೂ ಬೇರೆ ಯಾವುದೋ ಕಂಪ್ನೀಸು ಈ ಕ್ರೈಟೀರಿಯನ್ ಸ್ಯಾಟಿಸ್ಫೈ ಮಾಡಿದ್ರು ಅದು ಇಮಿಡಿಯೇಟ್ ಆಗಿ ಆ್ಯಡ್ ಮಾಡೋಕ್ಕೆ ಬರಲ್ಲ. 5 ಕಂಪ್ನಿನ ಸೆಲೆಕ್ಟ್ ಮಾಡ್ತಾರೆ, ಇದನ್ನು ಆ್ಯಡ್ ಮಾಡಬೇಕು ಇಂಡೆಕ್ಸಲ್ಲಿ ಅಂತ. ಸೊ ನೆಕ್ಸ್ಟ್ ಮೀಟಿಂಗಲ್ಲಿ ಯಾವ್ಯಾವ ಚೇಂಜಸ್ ಆಗುತ್ತೆ ಅಂತ ನೋಡಬೇಕಾಗತ್ತೆ. NSE ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದರಲ್ಲಿ ನೈಕಾ ಹಾಗೂ ಇಂಡಸ್ ಟವರ್ಸು ಲಾರ್ಜ್ ಕ್ಯಾಪ್ ಕಂಪ್ನೀಸಿಂದ ಮಿಡ್ ಕ್ಯಾಪ್ ಕಂಪ್ನೀಸ್ ಹೋಗೋ ಒಂದು ಚಾನ್ಸಸ್ ಇದೆ. ಆವಾಗ ಅದೇ ಥರ ಮ್ಯೂಚುವಲ್ ಫಂಡ್ಸು ಫಾಲೋ ಮಾಡಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಈ ಲಾರ್ಜ್ ಕ್ಯಾಪ್ ಫಂಡ್ಸಲ್ಲಿ ಏನು ನೈಕಾ ಮತ್ತು ಇಂಡಸ್ ಟವರ್ಸ್ ಇತ್ತು ಅವರು ಸೇಲ್ ಮಾಡಬೇಕಾಗತ್ತೆ, ಮಿಡ್ ಕ್ಯಾಪ್ ಫಂಡ್ಸು ಇನ್ಕ್ಲೂಡ್ ಮಾಡಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಸ್ಟಾಕ್ಸನ್ನು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಪ್ರಕಾರ ಈ ನ್ಯೂ ಏಜ್ ಕಂಪ್ನೀಸ್ ಅಂತ ಏನು ಹೇಳ್ತಾರೆ, ಪೇಟಿಎಮ್ಮು, ನೈಕಾ, ಪಾಲಿಸಿ ಬಜಾರ್ ಅಂತಲ್ಲ, ಈ ಕಂಪ್ನೀಸು ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇದೆಯಾ? ಇದೆ ಅಂದಿದ್ರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.